ಒಳ್ಳೆ ಅಭಿಪ್ರಾಯ ಬರ್ತದೆ. ಇನ್ನೊಂದು ಕಡೆ ಕೆಲವು ಬೇಸಿಕ್ ನೀಡ್ಸ್ ಬೇಕು ಅಂತ ಹೇಳಿ. ಸೊ ಇವೆಲ್ಲದ್ರ ಬಗ್ಗೆ ಜನರ ಜೊತೆ ಚರ್ಚೆ ಮಾಡ್ತಾರೆ. ಸೊ ಹೇಗೆ ಮುಂದಿನ ದಿನಗಳಲ್ಲಿ ಸಮರ್ಥ ಅವರು ಯಾವ ರೀತಿ ನಿಭಾಯಿಸ್ತಾರೆ? ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನು ದೇಶಾದ್ಯಂತ ನೋಡ್ತಾ ಇರೋದು. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು 95 ವರ್ಷ ಹಿರಿಯ ಶಾಸಕರು. ಸೊ ಸಮರ್ಥ ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಹೋದರೆ 27 ವರ್ಷದ ಶಾಸಕ. ಸೊ ಈ ಒಂದು ಚರ್ಚೆ ಬಗ್ಗೆ ಎರಡು ರೆಕಾರ್ಡ್ ಹೋಲ್ಡರ್ಸ್ ಆಗಿ ಈ ಬಾರಿ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇರುವಂಥದ್ದು. ಒಂದ್ ಕಡೆ ಗ್ಯಾರಂಟಿ ಜೊತೆಗೆ ಮಹಿಳೆಯರು ಕೂಡ ಇದನ್ನು ಕೈ ಹಿಡಿತಾರೆ. ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು. ಈಗಾಗಲೇ ಅಭ್ಯರ್ಥಿ ಸಮರ್ಥ ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಪ್ರಚಾರ ನಡೆಸ್ತಾರೆ. ಜೊತೆಗೆ ಸಚಿವ ಸಂಪುಟದ ಸಚಿವರು, ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೂಡ ದಾವಣಗೆರೆಯಲ್ಲಿ ನಿಂತು ಪ್ರಚಾರ ನಡೆಸ್ತಾರೆ. ಸೊ ಇದೆಲ್ಲದ್ರ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಈಗ ಕೆಲವೇ ದಿನ ಬಾಕಿ ಇರುವಂಥದ್ದು ಯಾವ ರೀತಿ ಇದೆ ಮೇಡಮ್? ತುಂಬಾ ಚೆನ್ನಾಗಿದೆ. ಒಂದು ರೀತಿ ಹೊಸ ಅನುಭವ ಆಗ್ತಾ ಇದೆ. ಇಲ್ಲಿವರೆಗೂ ಜನರಲ್ ಎಲೆಕ್ಷನ್ಸ್ ನೋಡಿದ್ದೀವಿ, ಪ್ರಚಾರ ಮಾಡಿದ್ದೀವಿ. ಒಂದು ಬೈ ಎಲೆಕ್ಷನ್ನಲ್ಲಿ ನಮ್ಮ CM DCM ಅವ್ರ ಜೊತೆಗೆ ನಮ್ಮ ಸಚಿವ ಸಂಪುಟ ಇಲ್ಲಿದೆ, KPCCನ ಎಲ್ಲ ಮೆಂಬರ್ಸು ಅವ್ರು ಕೂಡ ಬಂದಿದ್ದಾರೆ, ನಮ್ಮ ಯೂತ್ ಕಾಂಗ್ರೆಸ್ನವರಿದ್ದಾರೆ. ಸೊ ಹಾಗಾಗಿ ಒಂದು ಮೈಕ್ರೋ ಮ್ಯಾನೇಜ್ಮೆಂಟ್ ಲೆವೆಲ್ನಲ್ಲಿ ಚುನಾವಣೆ ನಡೀತಾ ಇದೆ. ಈಗ ನೀವು ಸಾಕಷ್ಟು ಕಡೆ ಹೋದ ಕಡೆ ಕೆಲವು ಕಡೆ ಒಳ್ಳೆ ಅಭಿಪ್ರಾಯ ಬರ್ತದೆ, ಇನ್ನೊಂದು ಕಡೆ ಕೆಲವು ಬೇಸಿಕ್ ನೀಡ್ಸ್ ಬೇಕು ಅಂತ ಹೇಳಿ. ಸೊ ಇವೆಲ್ಲದ್ರ ಬಗ್ಗೆ ಜನರ ಜೊತೆ ಚರ್ಚೆ ಮಾಡ್ತಾರೆ. ಸೊ ಹೇಗೆ ಮುಂದಿನ ದಿನಗಳಲ್ಲಿ ಸಮರ್ಥ ಅವರು ಯಾವ ರೀತಿ ನಿಭಾಯಿಸ್ತಾರೆ? ಮುಂದಿನ ದಿನಗಳಲ್ಲಿ ಜನರು ಏನು ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಅವರ ರಿಕ್ವೈರ್ಮೆಂಟ್ಸ್ನ ಫುಲ್ಫಿಲ್ ಮಾಡೋದು, ಜೊತೆಗೆ ಅವರು ಆ್ಯಸ್ ಶಾಸಕರಾದ ಮೇಲೆ ಯಾವ ರೀತಿ ಗವರ್ನೆನ್ಸ್ ಇಲ್ಲಿ ಕೊಡಬೇಕು ಅದ್ರ ಬಗ್ಗೆ ಕೂಡ ಡಿಪಾರ್ಟ್ಮೆಂಟ್ ವೈಸ್ ನಮ್ಮ ಮಹಾನಗರ ಪಾಲಿಕೆಯಿಂದ ಬರುವಂತಹ ಒಂದು ಗ್ರಿವೆನ್ಸ್ ಅಡ್ರೆಸ್ಸಲ್ಲಿ ಅದರ ಬಗ್ಗೆ ಕೂಡ ಸಮರ್ಥ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೇಕಾಗಿರುವಂತಹ ಮುಂದುವರೆದ ಮೂಲಭೂತ ಸೌಕರ್ಯಗಳ ಬಗ್ಗೆ, ಆಮೇಲೆ ಕಾಲೇಜಿನ ಬೇಡಿಕೆ ಏನಿಟ್ಟಿದ್ದಾರೆ, ಈ ಭಾಗಕ್ಕೆ ಒಂದು ಸುಸಜ್ಜಿತ ಹಾಸ್ಪಿಟಲ್ ಬೇಕು ಅಂತ ಇದ್ದಾರೆ. ಈಗಾಗಲೇ ವಿಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಇದೆ, ಜೊತೆಗೆ ನಮ್ಮ SS ಜನರಲ್ ಹಾಸ್ಪಿಟಲ್ ಇದೆ, ಅದು ಕೂಡ ಬಡವರಿಗೆ ಫ್ರೀ ಮಾಡಿದ್ದೀವಿ ನಾವು. ಸೊ ಅದನ್ನು ಮುಖ್ಯಮಂತ್ರಿಯವ್ರ ಮುಂದೆ ಅದನ್ನು ಬೇಡಿಕೆ ಇಟ್ಟಿದ್ದೀವಿ. ಭಾಳಷ್ಟು ದಿನಗಳಿಂದ ಡಿಗ್ರಿ ಕಾಲೇಜ್ ಕೇಳ್ತಾ ಇದ್ದಾರೆ, ಆಮೇಲೆ ಆಸ್ಪತ್ರೆ ಕೇಳ್ತಾ ಇದ್ದಾರಂತೆ. ಮುಖ್ಯಮಂತ್ರಿಗಳು ಕೂಡ ಚುನಾವಣೆ ಮುಗಿದ ನಂತರ ಕ್ಯಾಬಿನೆಟ್ನಲ್ಲಿ ಡಿಸ್ಕಷನ್ ತೊಗೊಳ್ಳಿಕ್ಕೆ ನೋಡೋಣ ಅಂತ ಹೇಳಿದ್ದಾರೆ ಅವರು. ಈಗ ಮೇಡಮ್, ದಾವಣಗೆರೆ ದಕ್ಷಿಣ ಉಪಚುನಾವಣೆಯನ್ನು ದೇಶಾದ್ಯಂತ ನೋಡ್ತಾ ಇರೋದು. ಯಾಕೆಂದರೆ ಶಾಮನೂರು ಶಿವಶಂಕರಪ್ಪನವರು 95 ವರ್ಷ ಹಿರಿಯ ಶಾಸಕರು. ಸೊ ಸಮರ್ಥ ಅವರು ಕೂಡ ಚುನಾವಣೆಯಲ್ಲಿ ಗೆದ್ದು ಹೋದರೆ 27 ವರ್ಷದ ಶಾಸಕ. ಸೊ ಈ ಒಂದು ಚರ್ಚೆ ಬಗ್ಗೆ ಏನು ಹೇಳ್ತೀನಿ? ಅಲ್ಲ, ಇದು ನಾನು ಹೇಳೋದು ನಮ್ಮ ದಾವಣಗೆರೆ ಕ್ಷೇತ್ರದ ಜನತೆ ಎರಡು ರೆಕಾರ್ಡ್ ಹೋಲ್ಡರ್ಸ್ ಆಗಿ ಈ ಬಾರಿ ಮಾಡ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಅಪ್ಪಾಜಿಯವ್ರನ್ನ ಚುನಾಯಿಸಿಬಿಟ್ಟು ಅತ್ಯಂತ ಹಿರಿಯ ಶಾಸಕರು, ಅದೇ ರೀತಿ ಸಮರ್ಥನ ಈ ಬಾರಿ ಗೆಲ್ಲಿಸ್ಬಿಟ್ಟು ಅತ್ಯಂತ ಕಿರಿಯ ಶಾಸಕರನ್ನು ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ರೆಕಾರ್ಡ್ ಮಾಡ್ತಾರೆ ಅಂತ ನನಗೆ ಸಂಪೂರ್ಣ ಭರವಸೆ ಇದೆ. ಈಗ ದಾವಣಗೆರೆ ದಕ್ಷಿಣದಲ್ಲಿ ಮಹಿಳಾ ಮತದಾರರು ಜಾಸ್ತಿ ಇರುವಂಥದ್ದು. ಒಂದು ಕಡೆ ಗ್ಯಾರಂಟಿ ಜೊತೆಗೆ ಮಹಿಳೆಯರು ಕೂಡ ನಿಮಗೆ ಕೈ ಹಿಡಿತಾರೆ? ಡೆಫಿನೆಟ್ಲಿ ಹಿಡಿತಾರೆ. ಯಾಕಂದರೆ ಮಹಿಳೆಯರಿಗೆ ಏನು ಎರಡು ಗ್ಯಾರಂಟಿಗಳು, 5 ಗ್ಯಾರಂಟಿನಲ್ಲಿ 2 ಗ್ಯಾರಂಟಿಗಳು ಪ್ರತ್ಯೇಕವಾಗಿ ನಮ್ಮ ಮಹಿಳಾ ಮತದಾರರಿಗಿದೆ. 2,000 ರೂಪಾಯಿ ಇರ್ಬೋದು, ಫ್ರೀಯಾಗಿ ಬಸ್ಸು ಅಂತ, ಬಿಟ್ಟಿ ಯೋಜನೆಗಳು ಅಂತ ವಿರೋಧ ಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ. ಆದರೆ ಇದೇ ಬಿಟ್ಟಿ ಯೋಜನೆನ ಅವ್ರ ಆಡಳಿತ ಮಾಡ್ತಾ ಇರುವಂತಹ ರಾಜ್ಯಗಳಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ. ಬಿಹಾರ ಆಯಿತು, ಮಧ್ಯಪ್ರದೇಶ ಆಯಿತು, ಹರಿಯಾಣ ಆಯಿತು, ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೇ ಬಿಟ್ಟಿ ಯೋಜನೆ. ಅಂದರೆ ವಿರೋಧ ಪಕ್ಷದ ಟೈಟಲ್ ಹೇಳ್ತಾ ಇದ್ದೀನಿ. ನಮ್ಮ ಪ್ರಕಾರ ಸೋಷಿಯಲ್ ಜಸ್ಟಿಸ್ ಅನ್ನೋದು ನಮ್ಮ ಆದ್ಯತೆ ಇದೆ. ಸೊ ಎಕಾನಮಿನಲ್ಲಿ ಇದು ಕೂಡ ಒಂದು ಒಳ್ಳೆ ಮಾಡೆಲ್, ವೆರಿನ್ ಮನಿ ಸರ್ಕ್ಯುಲೇಟ್ ಆಗುತ್ತೆ. ಈ ಬೆಲೆ ಏರಿಕೆಯಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ 2,000 ರೂಪಾಯಿ ಕೊಟ್ಟರೆ ಅದನ್ನು ದಿನ ಬಳಕೆಗೆ ಉಪಯೋಗಿಸ್ಕೊಳ್ತಾರೆ. ಸೊ ಅದೇ ದುಡ್ಡನ್ನು ಅವರು ಇನ್ವೆಸ್ಟ್ ಮಾಡೋದ್ರಿಂದ ಮಾರ್ಕೆಟ್ನಲ್ಲೂ ಕೂಡ ಮನಿ ಸರ್ಕ್ಯುಲೇಟ್ ಆಗುತ್ತೆ. ಆದ್ದರಿಂದ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಇದು ಕೂಡ ಒಂದು ಒಳ್ಳೆ ಮಾಡೆಲ್ಲು ಅಂತ. ಸೊ ಅದರಿಂದ ಗ್ಯಾರಂಟಿ ಯೋಜನೆಗಳು ನಮ್ಮ ಮಹಿಳಾ ಮತದಾರರು ಕೂಡ ಅದನ್ನು ಬಹಳನೇ ಸಮರ್ಥಿಸ್ಕೊಂಡು ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡ್ತಾರೆ. ಸೊ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪ್ರವೀಣ್ ಬಾಡ, ಒನ್ಕಾಣ ನ್ಯೂಸ್, ದಾವಣಗೆರೆ.